ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಸಖತ್ ಗರಿಗರಿಯಾಗಿ ರೆಡಿಯಾಗುವಂತಹ ನಮ್ಮ ಇಂಡಿಯನ್ ಟ್ರೆಡಿಷನಲ್ ರೆಸಿಪಿಗಳಲ್ಲಿ ಮದ್ದೂರೊಡೆನೂ ಕೂಡ ಒಂದು. ಅದರಲ್ಲೂ ಮದ್ದೂರೊಡೆ ಅಂತಲೇ ಫೇಮಸ್ ಆಗಿರುವ ಈ ಮದ್ದೂರೊಡೆನ ಇಷ್ಟಪಡದೇ ಇರೋರೇ ಇಲ್ಲ. ಸಂಜೆ ಟೀ ಟೈಮ್ಗೆ ಒಂದೊಳ್ಳೆ ಸೂಪರ್ ಸ್ನ್ಯಾಕ್ಸ್ ಇದು. ತುಂಬ ಕಡಿಮೆ ಸಮಯ, ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇವಾಗ ಮಾಡೋ ವಿಧಾನ ನೋಡೋಣ. ಇವಾಗ ಮೊದಲು ಒಂದು ಪಾತ್ರೆಗೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ ಮೆಣಸಿನಕಾಯಿ ಖಾರಕ್ಕೆ ಒಂದು 3ರಿಂದ 4 ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ರುಚಿಗೆ ಇವಾಗಲೇ ನಾವು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಫಸ್ಟ್ ನಾವು ಇದಿಷ್ಟು ಪದಾರ್ಥನೂ ಹಾಕಿ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿ. ಯಾಕೆ ಅಂದರೆ ಆ ಈರುಳ್ಳಿನಲ್ಲಿ ಇರುವಂಥ ನೀರಿನಂಶ ಎಲ್ಲ ಆಚೆ ಬರಬೇಕು. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ವಡೆ ತುಂಬ ರುಚಿಯಾಗಿರುತ್ತೆ ಮತ್ತು ವಡೆಯ ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀರೆಲ್ಲ ಆಚೆ ಬರೋ ತನಕ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ರವೆ ಸೇರಿಸೋಣ. ರವೆ ಬಂದು 1 ಕಪ್ ಅಳತೆಯಿಂದ 1 ಕಪ್ ಆಗೋವಷ್ಟು ರವೆ ತೊಗೊಂಡಿದ್ದೀನಿ. ರವೆ ಅಂದರೆ ನಾರ್ಮಲಾಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ, ದಪ್ಪ ರವೆ, ಅದೇ ರವೆ ಹಾಕಬೇಕು. ಚಿರೋಟಿ ರವೆ ಎಲ್ಲ ಸೇರಿಸ್ಬೇಡಿ. ಇವಾಗ ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ರವೆಗೆ 1/4 ಕಪ್ ಆಗೋವಷ್ಟು ಮೈದಾ ಮತ್ತು 1/4 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಕಲೇಬೇಕು. ಇವಾಗ 1-2 ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜ ಹುರಿದು ಸ್ವಲ್ಪ ಸಿಪ್ಪೆ ತೆಗೆದು ಮಿಕ್ಸಿನಲ್ಲಿ ದಪ್ಪ ದಪ್ಪಾಗಿ ಪುಡಿ ಮಾಡಿ ಸೇರಿಸ್ತಾ ಇರೋ ಅಂಥದ್ದು. ಇವಾಗ ನೋಡಿ, ಇದಿಷ್ಟು ಪದಾರ್ಥನ ಹಾಕಿದ ಮೇಲೆ ಸ್ಪೂನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಬಿಸಿ ಮಾಡಿ ಸೇರಿಸೋಣ. 2 ಸ್ಪೂನ್ ಆಗೋವಷ್ಟು ಎಣ್ಣೆ ಮತ್ತು 1 ಸ್ಪೂನ್ ಆಗೋವಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ. ನಾವು ಬಿಸಿ ಮಾಡಿ ಹಾಕ್ತಂಥ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕೈಯಿಂದ ಇದನ್ನು ಚೆನ್ನಾಗಿ ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಹಿಟ್ಟಿಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ 1-2 ನಿಮಿಷ ನಾವು ಚೆನ್ನಾಗಿ ಇದನ್ನು ಕೈನಲ್ಲಿ ಪುಡಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ, ಈ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇರಬೇಕು. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ನೀರು ಹಾಕೋದು ಅಂತ ಅಂದರೆ ನೀರನ್ನು ಚುಮ್ಕಿಸ್ಕೋಬೇಕಷ್ಟೇ, ಒಂದೇ ಸಲ ನೀರನ್ನು ಹಾಕಬಾರ್ದು. ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಗಟ್ಟಿಯಾಗಿ ಇದನ್ನು ನಾವು ಟೈಟಾಗಿ ನಾದ್ಕೋಬೇಕು, ಸಾಫ್ಟಾಗಿರಬಾರ್ದು. ಮತ್ತು ಈ ಹಿಟ್ಟನ್ನು ನಾವು ಎಷ್ಟು ಗಟ್ಟಿಯಾಗಿ ನಾದ್ಕೋತೀವೋ ನಾವು ಮಾಡುವಂಥ ವಡೆನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಹಿಟ್ಟನ್ನು ನಾದಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಂತೂ ಹಿಟ್ಟನ್ನು ಮಾಡ್ಕೋಬೇಡಿ, ವಡೆ ಮೆತ್ತಗಾಗ್ಬಿಡುತ್ತೆ. ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ವಡೆ ಅಷ್ಟೇ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ಇವಾಗ ನೋಡಿ, ನಾನು ಕೂಡ ಸ್ವಲ್ಪನೇ ನೀರನ್ನ ಚುಮ್ಕಿಸ್ಕೊಂಡು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿಯಾಗಿರಬೇಕು, ಟೈಟಾಗಿರಬೇಕು ಹಿಟ್ಟು. ಇವಾಗ ಉಂಡೆಗಳನ್ನಾಗಿ ಮಾಡಿಕೊಂಡು ವಡೆ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತಟ್ಟಿ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು. ಇವಾಗ ವಡೆಗಳನ್ನ ತಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಉಪಯೋಗಿಸಿ ವಡೆನ ನಾವು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ತಟ್ಕೋಬೋದು. ಅಂದರೆ ತುಂಬ ತೆಳುವಾಗಿ ತಟ್ಟಬಾರ್ದು. ಮದ್ದೂರೊಡೆ ನೋಡೇ ಇರ್ತೀರ, ಅಷ್ಟು ತೆಳುವಾಗೂ ಇರಲ್ಲ ಮತ್ತು ತುಂಬ ಮಂದಾಗೂ ಕೂಡ ಇರಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ಅದೇ ರೀತಿಯಾಗಿ ನಾವು ತಟ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ನಾನು ವಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ತಟ್ಕೊಂಡು. ತುಂಬ ತೆಳುವಾಗೂ ಇಲ್ಲ, ಹಾಗೆ ತುಂಬ ದಪ್ಪನಾಗೂ ಕೂಡ ಇಲ್ಲ. ಇದೇ ರೀತಿಯಾಗಿ ನಾವು ಎಲ್ಲ ವಡೆಗಳನ್ನ ಕೂಡ ತಟ್ಕೊಂಡು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ವಡೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಕೂಡ ಎಣ್ಣೆನ ಬಿಸಿ ಇಟ್ಟಿದ್ದೆ. ಎಣ್ಣೆನೂ ಕೂಡ ಹದವಾಗಿ ಬಿಸಿಯಾಗಿ ಕಾದಿತ್ತು. ಉರಿನ ಕಡಿಮೆ ಮಾಡಿಕೊಂಡು ವಡೆಗಳನ್ನ ಸೇರಿಸೋಣ. ನಮಗೆ ಎಷ್ಟು ಬೇಕು ಅಷ್ಟು ವಡೆಗಳನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೋದು. ಇಲ್ಲಿ ನಾನು ಒಂದು 5ರಿಂದ 6 ವಡೆಗಳನ್ನ ಹಾಕಿದ್ದೀನಿ. ವಡೆಗಳನ್ನ ಸೇರಿಸುವಾಗ ಉರಿ ಕಡಿಮೆ ಮಾಡ್ಕೊಳ್ಳಿ, ಯಾಕೆಂದರೆ ಬಿಸಿಯಾಗಿ ಎಣ್ಣೆ ಕಾದ್ಬಿಟ್ಟಿರುತ್ತೆ. ಹಂಗಾಗಿ ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಹದವಾಗಿ ಗರಿಯಾಗಿ ವಡೆಗಳನ್ನ ಬೇಯಿಸ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ವಡೆಗಳು ಈ ರೀತಿ ಅರ್ಧ ಬೆಂದು ಮೇಲೆ ತೇಲ್ಬೇಕಾದ್ರೆ ಈ ರೀತಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲ ವಡೆಗಳನ್ನೂ ಕೂಡ. ಇವಾಗ ನೋಡಿ, ವಡೆಗಳು ಕೂಡ ಹದವಾಗಿ ಕಲರ್ ಚೇಂಜ್ ಆಗಿ ಬೆಂದಿದೆ ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ. ಈ ರೀತಿ ನೊರೆ ಕಡಿಮೆ ಆಗಿ ವಡೆಗಳೆಲ್ಲ ಬಂದು ಒಂದು ಕಡೆ ನಿಂತ್ಕೋಬೇಕು, ಆವಾಗ ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ಇವಾಗ ನೋಡಿ, ಇಷ್ಟೇ ಇದು. ಎಣ್ಣೆನೆಲ್ಲ ನೀಟಾಗಿ ಸೋದಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಸೇಮ್ ಒಂದು ವಿಧಾನದಲ್ಲಿ ಉಳಿದ ವಡೆಗಳನ್ನ ಕೂಡ ಎಣ್ಣೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ವಡೆಗಳನ್ನ ಸೇರಿಸುವಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ, ಯಾಕೆಂದರೆ 2ನೇ ಬ್ಯಾಚ್ ಹಾಕುವಾಗಂತೂ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ. ಹಂಗಾಗಿ ಇವಾಗ ನೋಡಿ, ವಡೆಗಳು ಕೂಡ ಒಂದು ಅರ್ಧದಷ್ಟು ಬೆಂದು ಈ ರೀತಿ ಮೇಲೆ ತೇಲುವಾಗ ಉಲ್ಟಾ ಮಾಡಿಕೊಂಡು ವಡೆಗಳನ್ನ ಹದವಾಗಿ ಬೇಯಿಸ್ಕೊಂಡ್ರೆ ಆಯಿತು.
ಇವಾಗ ನೋಡಿ ಎರಡನೇ ಬ್ಯಾಚು ವಡೆಗಳು ಕೂಡ ಹದವಾಗಿ ಬೆಂದು ಕಲರ್ ಚೇಂಜ್ ಆಗಿದೆ ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ. ಈ ರೀತಿ ಆದರೆ ವಡೆಗಳು ಚೆನ್ನಾಗಿ ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಎಣ್ಣೆನೆಲ್ಲ ನೀಟಾಗಿ ಸೋದಿಸ್ಕೊಂಡು ತೆಗೆದ್ರೆ ಆಯಿತು. ನೋಡಿ ಇಷ್ಟೇ, ಇದು ಒಂದೊಳ್ಳೆ ಸೂಪರ್ ಸ್ನ್ಯಾಕ್ಸ್ ರೆಡಿ ಆಯಿತು ಸಂಜೆ ಟೀ ಟೈಮ್ಗೆ ಗರಿಗರಿಯಾಗಿ. ಮದ್ದೂರು ವಡೆ ಅಂತಲೇ ಫೇಮಸ್ ಆಗಿರುವ ಈ ಮದ್ದೂರು ವಡೆಗೆ ತೆಂಗಿನಕಾಯಿ ಚಟ್ನಿ ಅಂತೂ ಒಂದೊಳ್ಳೆ ಕಾಂಬಿನೇಷನು. ಮತ್ತು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಇದು. ಸಂಜೆ ಟೀ ಟೈಮ್ಗೆ ತುಂಬ ಕಡಿಮೆ ಸಮಯದಲ್ಲಿ ಗರಿಗರಿಯಾಗಿ ರೆಡಿ ಮಾಡ್ಕೋಬೋದು. ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.